ಕಂದಾಯ ವಿಭಾಗದ ಎಲ್ಲ ಸಹಕಾರಿ ಸಂಸ್ಥೆಗಳ ಪದಾಧಿಕಾರಿಗಳೇ, ಚಾಮರಾಜ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿ ವರ್ಗದವರೇ, ಸಹಕಾರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶೆಟ್ಟಣ್ಣನವರೇ ಹಾಗೂ ರಿಜಿಸ್ಟ್ರಾರ್ ಅವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರ್ ಅವರೇ ಮತ್ತು ಅವರ ಎಲ್ಲ ಅಧಿಕಾರಿ ವರ್ಗದವರೇ, ವಿಶೇಷವಾಗಿ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಯಾರ್ದಾದ್ರೂ ಹೆಸರು ಮಾಡ್ತಾನೆ. ಸನ್ಮಾನ್ಯರೇ, ಈ ಸಹಕಾರಿ ಆಂದೋಲನಕ್ಕೆ ಸುಮಾರು 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ. ಸಹಕಾರಿ ಆಂದೋಲನ ಪ್ರಾರಂಭ ಆದಂತಹದ್ದು ಪತ್ತಿನ ವ್ಯವಸ್ಥೆಯ ಮೂಲಕ. 70ರ ದಶಕದ ನಂತರ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ಹೈನುಗಾರಿಕೆಯನ್ನ ಕುರಿಯನ್ರವರನ್ನು ನಾವು ಹೇಗೆ ಮಾದರಿಯನ್ನಾಗಿ ಇಟ್ಟುಕೊಂಡು ನಾವು ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ, ಅದೇ ರೀತಿ 1904ರಲ್ಲಿ ಏನು ಎಸ್ ಪಾಟೀಲ್ ಅಂತಕ್ಕಂಥವರು ಪತ್ತಿನ ವ್ಯವಸ್ಥೆಯನ್ನು ಗದುಗಿನ ಕಡಗಿನ ಹಾಳದ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ರು. ಏನು ಹೆಚ್ಚಿನ ಬಡ್ಡಿ ಹೊರೆಯನ್ನು ಹಾಕುವುದರ ಮೂಲಕ ಶೋಷಣೆ ಮಾಡ್ತಾ ಇದ್ರು, ಆ ಶೋಷಣೆಯನ್ನು ತಪ್ಪಿಸಲಿಕ್ಕೆ ಸಹಕಾರಿ ಆಂದೋಲನದ ಪತ್ತಿನ ವ್ಯವಸ್ಥೆ ಪ್ರಾರಂಭ ಆಗಿದೆ. ಹೈನುಗಾರಿಕೆ ಪ್ರಾರಂಭ ಮಾಡಿದಂಥದ್ದು ಗ್ರಾಮೀಣ ಭಾಗದಲ್ಲಿ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ರೈತಾಪಿ ಕುಟುಂಬದ ಜನರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ನಡೀತಾ ಇದೆ ಅಂದರೆ ಅದು ಹೈನುಗಾರಿಕೆಯಿಂದ ಅಂತೇಳಿ ನಾವು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇವೆ. ಹಾಗೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಹೆಚ್ಚು ಆರ್ಥಿಕವಾಗಿ ಬಲಯುತ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ₹5 ಪ್ರೋತ್ಸಾಹ ಧನವನ್ನು ಹೆಚ್ಚಿಸತಕ್ಕಂಥದ್ದು. ಅದರ ಜೊತೆಯಲ್ಲಿ 2 ಬಾರಿ ಹಾಲಿನ ದರವನ್ನು ಹೆಚ್ಚಿಸಿ, ಆ ಹೆಚ್ಚಿಸಿದಂಥ ಸಂಪೂರ್ಣದ ಮೊತ್ತ ಹಣ ಅದು ಉತ್ಪಾದಕ ರೈತರಿಗೆ ಸೇರಬೇಕು ಅಂತಕ್ಕಂಥದ್ದನ್ನು ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಂಥದ್ದು. ಮತ್ತು ಇದಕ್ಕೆ ಹೆಚ್ಚು ಒತ್ತಾಸೆ ಸನ್ಮಾನ್ಯ ವೆಂಕಟೇಶ್ ಅವರದು ಇತ್ತು ಅಂತಕ್ಕಂಥದ್ದನ್ನು ನಾವು ಮರೆಯೋಗಿಲ್ಲ. ಅದರ ಜೊತೆಯಲ್ಲಿ ನಾನು ಸಹಕಾರಿ ಸಚಿವನಾಗಿದ್ದಾಗ, ವೆಂಕಟೇಶ್ ಅವರು ಕೂಡ ಈ ಪಶುಸಂಗೋಪನಾ ಸಚಿವರಾಗಿರುವಾಗ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಎಲ್ಲ ಸಹಕಾರಿ ಹಾಲು ಉತ್ಪಾದಕ ಸಂಸ್ಥೆಗಳಲ್ಲಿ ಏನು ಒಂದು ಸಾಫ್ಟ್ವೇರನ್ನು ಅಳವಡಿಸಿದ್ದೆ, ಇವತ್ತು ಉತ್ಪಾದಕರಿಗೆ ಯಾವುದೇ ರೀತಿಯ ಮೋಸ ಆಗದ ರೀತಿಯಲ್ಲಿ ಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾವು ಜಾರಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ರೈತರಿಗೆ ಸಹಾಯ ಆಗಿದೆಯೋ ಇಲ್ಲ ಹೇಳಿ ನೋಡೋಣ. ಆಗಿದೆಯಾ? ಅದರಿಂದ ಯಾವುದೇ ರೈತನಿಗೆ ಇವತ್ತು ಹಾಲು ಹಾಕ್ತಕ್ಕಂಥವ್ರು ಎಮ್ಮೆ ಹಾಲನ್ನು ಯಾರು ಹಾಕ್ತಾರೆ ಅವರಿಗೆ ಸುಮಾರು ₹50-57ವರೆಗೂ ಕೂಡ ದರ ದೊರಕುತ್ತೆ. ಯಾರಲ್ಲಿ ಮಾತಾಡೋದು? ಪ್ರಭಾಕರ್ ಸರ್, ಒಂದು ನಿಮಿಷ ಈ ಕಡೆ. ಸಾಫ್ಟ್ವೇರ್ ಹಾಕಿದ್ರಿಂದ ಸರ್, ಸಾಫ್ಟ್ವೇರ್ ಹಾಕಿರೋದ್ರಿಂದ ನಿಮ್ಮ ಒಂದು ಸೂಚನೆ ಮೇರೆಗೆ ನಾನು ವೆಂಕಟೇಶ್ ಅವರು ಇಡೀ ರಾಜ್ಯದಲ್ಲಿ ಎಲ್ಲ
ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಹಾಕ್ಸಿದ್ದೇವೆ. ಆ ಮೂಲಕ ಇವತ್ತು ಎಮ್ಮೆ ಹಾಲು ಹಾಕ್ತಕ್ಕಂಥವ್ರಿಗೆ ಸುಮಾರು 50ರಿಂದ 57 ರೂಪಾಯಿವರೆಗೆ 1 ಲೀಟ್ರ್ ಹಾಲು ಸಿಗುತ್ತೆ, ಹಾಲಿಗೆ ದರ ಸಿಗುತ್ತೆ. ಮೊದಲು ಎಲ್ರಿಗೂ ಕೂಡ 30 ರೂಪಾಯಿ 31 ರೂಪಾಯಿಗೆ ಕ್ಲೋಸ್ ಆಗ್ತಾ ಇತ್ತು. ಆದರೆ ಈಗ ತತ್ಕ್ಷಣವಾಗಿ ತಾವು ಸೂಚನೆಯನ್ನು KMFನವ್ರಿಗೆ ಮತ್ತು ಇವರಿಗೆ ಕೊಟ್ಟು ಈ BMCಗಳು ಮತ್ತು ಏನಿದ್ದಾವೆ ಅಲ್ಲಿನೂ ಕೂಡ ಸಾಫ್ಟ್ವೇರನ್ನು ಇಮ್ಮಿಡಿಯೇಟಾಗಿ 1 ತಿಂಗಳಲ್ಲಿ 15 ದಿವಸದಲ್ಲಿ ಹಾಕಬೇಕು ಅಂತೇಳಿ ಮಾಡಬೇಕು. ಅದು ಮಾಡಿದ್ರೆ ಹಾಲು ಒಕ್ಕೂಟಗಳಿಗೂ ಕೂಡ ಹೆಚ್ಚು ಲಾಭ ಆಗ್ತದೆ ಅಂತಕ್ಕಂಥದ್ದನ್ನು, ಅಲ್ಲಿ ನೀರು ಬೆಳೆಸ್ತಾ ಇರೋದು ಇವಾಗ ಯಾರಪ್ಪ ಅಂದರೆ ಅಲ್ಲಿನೇ, ಇನ್ನೆಲ್ಲೂ ಸೇರಿಸ್ತಾ ಇಲ್ಲ, ನೀರು ಅಲ್ಲೇ ಸೇರಿಸ್ತಾ ಇರೋದು. ಅದನ್ನು ತಪ್ಪಿಸ್ಬೇಕು. ಅದು ತಪ್ಪಿಸಿದ್ರೆ ಹಾಲು ಒಕ್ಕೂಟಗಳಿಗೂ ಕೂಡ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಬೋಸ್ರವರು ಪ್ರಸ್ತಾಪ ಮಾಡಿದಾಗ ಮೀಸಲಾತಿ ತರಬೇಕು ಅಂತಕ್ಕಂಥ ಒತ್ತಾಯ ಈಗ ಮಾಡ್ತಾ ಇದ್ದೀರಿ. ಈಗಾಗಲೇ ಮೀಸಲಾತಿ ತಂದಾಗಿದೆ. ಮೀಸಲಾತಿ ತಂದಾಗಿದೆ ಅಂದ್ರೆ ಬರೀ ನಾಮಿನೇಷನ್ ಮಾಡೋದಲ್ಲ, ಏನು ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಇದೆ, ಅದೇ ರೀತಿ ಅಧ್ಯಕ್ಷ ಉಪಾಧ್ಯಕ್ಷರ ಸಹಕಾರ ಸಂಸ್ಥೆಗಳಲ್ಲಿ ಸರ್ಕಾರದ ಅಸಿಸ್ಟೆನ್ಸ್, ಸರ್ಕಾರದ ಅನುಕೂಲಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಯಲ್ಲೂ ಕೂಡ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ಯಾವ ರೀತಿ ಮೀಸಲಾತಿ ಇದೆ, ಅದೇ ರೀತಿ ಸಹಕಾರದ ಅನುದಾನವನ್ನು ಪಡೆದಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿಯನ್ನು ಕೊಡುವ ಒಂದು ತೀರ್ಮಾನ, ಕಾಯ್ದೆಯನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತು ಜಾರಿಯಲ್ಲಿ ಬಂದಿದೆ. ಅದು ಹೊಸದಾಗಿ ಏನಿಲ್ಲ, ಸಾಹೇಬ್ರೆ ಹೇಳಿ ಮಾಡಿಸಿದಂಥದ್ದು. ಆದರೆ ಬಂದಿರತಕ್ಕಂಥ ಕಾಯ್ದೆ ಏನು ಜಾರಿನಲ್ಲಿ ಬಂದಿದೆ, ಅದನ್ನು ನಿಯಮಗಳನ್ನು ರೂಪಿಸಿ ಆದಷ್ಟು ಜಾಗ್ರತೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಸಿದ್ದರಾಮಯ್ಯನವ್ರದ್ದು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ, ನನ್ನದು ಕೂಡ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ನಾನು ಯಾವುದೇ ಸಭೆ ಸಮಾರಂಭಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮದ ಪ್ರಸ್ತಾಪವನ್ನು ಮಾಡದೇ ಇದ್ರೆ ನನಗೆ ಸಮಾಧಾನ ಇರೋದಿಲ್ಲ. ಹಳ್ಳಿಗಾಡಿನಲ್ಲಿ ಉಪವಾಸ ಇರತಕ್ಕಂಥ ಕುಟುಂಬಗಳು ಬಹಳಷ್ಟು ಇರ್ತದ್ದನ್ನು ನಾನು ಹಳ್ಳಿನಲ್ಲಿ ನೋಡಿದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ಯಾವೊಬ್ಬ ಕುಟುಂಬದಲ್ಲೂ ಕೂಡ ಇವತ್ತು ಹಸುವಿನಿಂದ ಬಳಲದೆ ಇರುವ ಕುಟುಂಬಗಳು ಇದ್ದಾವೆ. ಹಸುವಿನಿಂದ ಬಳಲ್ತಕ್ಕಂಥ ಕುಟುಂಬವನ್ನು ನಾವು ಹುಡುಕರು ಸಿಗೋದಿಲ್ಲ. ಅದರ ಜೊತೆನಲ್ಲೇ ಇನ್ನೊಂದು ಮೌನವಾಗಿ ಇರ್ತಕ್ಕಂಥ ಕ್ರಾಂತಿ ಅಂದರೆ ಇವತ್ತು ಹಳ್ಳಿಗಾಡಿನಲ್ಲಾಗಲಿ ಸಿಟಿಗಳಲ್ಲಾಗಲಿ ಯಾರೊಬ್ಬರು ಭಿಕ್ಷುಕರು ಮನೆ ಬಾಗಿಲು ಬರೋದಿಲ್ಲ. ಇದು ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ, ನೋಡಿದಾರೋ ನೋಡಿಲ್ವೋ, ನೋಡಿದ್ರು ಕೂಡ ಅವರು ಅದನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಬಹಳಷ್ಟು ಕೊಡುಗೆಗಳಿದ್ರೂ ಕೂಡ ನನಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ. ಅದು ಬಹಳ ಪುಣ್ಯದ ಕಾರ್ಯಕ್ರಮ ಅಂತೇಳಿ ನಾನು ಈ ನಾಡಿನ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಹಿಂದೆ ಸಿದ್ದರಾಮಯ್ಯನವರು 50,000 ರೂಪಾಯಿ ಸಾಲ ಮನ್ನಾ ಮಾಡೋರು 13-18 ಅವಧಿನಲ್ಲಿ. ಆ ಸಾಲ ಮನ್ನಾ ಹಣವನ್ನು ಎಲ್ಲ ಕೊಟ್ಟರು. ಒಂದು ದಿವಸ ಹೀಗೆ ನಾನು ಅವರನ್ನು ಭೇಟಿ ಆದಾಗ, ಸರ್ ಜಮೀನಿರೋರಿಗೆ ಸಾಲ ಮನ್ನಾ ಮಾಡಿದ್ದೀರಿ, ಕೊಟ್ಬಿಟ್ಟಿದ್ದೀರಿ, ಜಮೀನು ಇಲ್ಲದೆ ಇರ್ತಕ್ಕಂಥವರು ಅಭಿವೃದ್ಧಿ ನಿಗಮಗಳಲ್ಲಿ ಸಾಲ ಮಾಡಿರ್ತಾರೆ ಬೇರೆ ಬೇರೆ ಸಮುದಾಯದ ಜನರು, ಅವ್ರಿಗೂ ಕೂಡ ಮನ್ನಾ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದಾಗ ಸುಮಾರು 2,000 ಕೋಟಿಗೂ ಹೆಚ್ಚು ಅಭಿವೃದ್ಧಿ ನಿಗಮಗಳಲ್ಲಿ ಭೂರಹಿತರು ಪಡೆದಂತಹ ಸಾಲವನ್ನು ಮನ್ನಾ ಮಾಡಿದಂಥ ಕೀರ್ತಿಯು ಕೂಡ ಅವರಿಗೆ ಸೇರುತ್ತೆ. ಅದನ್ನು ನಾವು ಯಾರು ಜನಗಳಿಗೆ ಪರಿಚಯನೂ ಮಾಡೋದಿಲ್ಲ. ಈಗೆಲ್ಲ ಏನಾಗಿದೆ ರಾಜಕಾರಣದಲ್ಲಿ, ಇಲ್ಲಿ ಯಾರೋ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತೇಳಿ ವೆಂಕಟೇಶ್ ಅವರು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನಾನು ಪ್ರಸ್ತಾಪ ಮಾಡ್ತೇನೆ. ನಾವೇನೆಲ್ಲ ಸಾಧನೆಗಳನ್ನು ಮಾಡ್ತೇವೆ ಜನರಿಗೆ ಮನವರಿಕೆ ಮಾಡೋದಿಲ್ಲ. ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥವರು, ಬರೀ ಹಿಂದುತ್ವದ ಮೇಲೆ ಭಾಷಣ ಮಾಡ್ತಕ್ಕಂಥವ್ರು ಇವ್ರುಗಳೇ. ನಾವು ಕೂಡ ಎಲ್ಲ ಹಿಂದೂಗಳೇ, ಕೂತಿರೋರೆಲ್ಲ ಯಾರು ಹಿಂದೂಗಳು ಅಲ್ಲದೆ ಇರೋರಲ್ಲ. ಯಾರೋ ಮುನ್ನ ಅನ್ನೋರು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ಅವರೊಬ್ಬರು ಹಿಂದೂ ಅಲ್ಲ ಅಂತ ಹೇಳ್ಬೋದು. ಮಿಕ್ಕ ಕೂತಿರ್ತಕ್ಕಂಥವ್ರು ಎಲ್ಲ ಹಿಂದೂಗಳೇ. ಇಲ್ಲಿ ಇರ್ತಕ್ಕಂಥವ್ರು ಅತಿ
ಬಹುತೇಕ ಹಿಂದೂಗಳೇ. ಆದರೆ ಹಿಂದುತ್ವ ಅಂತ ಹೇಳಿದ್ರೆ ಎರಡು ಭಾಗ ಹಿಂದುತ್ವದಲ್ಲಿ, ಒಂದು ಗಾಂಧಿ ಹಿಂದುತ್ವ, ಒಂದು ಗೋಡ್ಸೆ ಹಿಂದುತ್ವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.